ಮುಖ್ಯಮಂತ್ರಿಗಳು ಕೊಟ್ಟಿದ್ದೇವೆ, ನಮ್ಮ ಇಬ್ಬರು ಸಚಿವರು ಕೊಟ್ಟಿದ್ದೇವೆ. ಆದರೂ 2020ರಿಂದ ಇಲ್ಲಿಯವರೆಗೆ ಲಕ್ಷಾಂತರ ನಕಲಿ ಜಾತಿ ಬಿಡಬೇಕು ನನಗೆ ನಮಗೆ ಸೌಲಭ್ಯಗಳು ಯಾವುದೂ ಸಿಗ್ತಾ ಇಲ್ಲ. 3% ಇದ್ದಾಗ ಎಲ್ಲ ಸೌಲಭ್ಯ ಸಿಗ್ತಿತ್ತು, ಈ 7% ಮಾಡಿರ್ತಾ ಇದ್ದಾರೆ. ಆದ್ರೆ ಯಾವುದೂ ಸೌಲಭ್ಯ ಇಲ್ಲ. ನಾವು ಇವತ್ತೇನಾಗಿದೆ ಬಿದಿಗೆ ಬಿದ್ದುಬಿಟ್ಟೆವು, ನಮ್ಮನ್ನು ಯಾರು ಕೇಳ್ತಾ ಇಲ್ಲ. ಬರೀ ಏನಾಗಿದೆ ಅವರಷ್ಟೇ ಮೇಲೆ ಹೋದವ್ರು ಹೋಗ್ಬಿಡ್ತಾರೆ, ಮುಂದೆ ನಮಗೇನು ಸಿಗ್ತಾ ಇಲ್ಲ. ಮತ್ತು ಸರ್ಕಾರದ ಯೋಜನೆಗಳು ಲಕ್ಷಾಂತರ ಕೋಟಿ ರೂಪಾಯಿ ಮೀಸಲಿಡ್ತಾರೆ, ಅದನ್ನ ಗ್ಯಾರಂಟಿ ಯೋಜನೆ ಕಳಿಸ್ಬಿಡ್ತಾರೆ. ನಾವೇನು ಮಾಡ್ಬೇಕು ಸ್ವಾಮಿ? ನಮಗೆ ಬೇಕಲ್ಲ, ನಮಗೆ ಏನಿಲ್ಲ ಅಂದ್ರೆ ನಾವೇನು ಮಾಡೋದು? ಅದಕ್ಕಾಗಿ ನಮ್ಮ ಶಾಸಕರಲ್ಲಿ ನಾವು ಕೈ ಮುಗಿದು ಕಾಲು ಬದುಕಿ ನಮ್ಮ ನಕಲಿ ಜಾತಿ ಪಡೆದ ರಾಜ್ಯದಾಗ ಸಿಕ್ಕಾಪಟ್ಟೆ ಆಗ್ಯದ. ಅದಕ್ಕೆ ನೀವು ತಡೆಯಿರಿ, ಅದೇ ಧ್ವನಿ ಎತ್ತಿ ನಮ್ಗೆ ನ್ಯಾಯ ಕೊಡಿಸಿರ್ತೀವಿ ಕೇಳತ್ತೇವೆ. ಯಾಕಪ್ಪ ಅಂದ್ರೆ ನೀವು ಧ್ವನಿ ಎತ್ತಲಿಕ್ಕಂದ್ರೆ ನಮ್ಗೆ ನ್ಯಾಯ ಸಿಗಂಗಿಲ್ಲ, ನಾವು ಇದ್ದು ಸತ್ತಂಗೆ ಹಾಕ್ತೇವೆ. ಅದಕ್ಕೆ ದಯವಿಟ್ಟು ನಾವು ಏನಿದೆ ರಾಜ್ಯದಾಗ 15 ಮಂದಿ ಶಾಸಕರಿದ್ದೀರಿ, 3 ಮಂದಿ ವಿಧಾನ ಪರಿಷತ್ ಸದಸ್ಯರಿದ್ದೀರಿ, 3 ಮಂದಿ MP ಗಳಿದ್ದೀರಿ. ನೀವು ಎಲ್ಲ MP ಅವ್ರು ಏನಾಗಿದೆ ದಿಲ್ಲಿ ಒಳಗೆ 9ನೇ ಶೆಡ್ಯೂಲ್ನಾಗ ಸೇರಾಗ್ತಾ ಇರಲಿಲ್ಲ 7.5%. ಅದು 9ನೇ ಶೆಡ್ಯೂಲ್ನಾಗ ಸೇರಿಸ್ಲಾಕ ನೀವಲ್ಲಿ ಧ್ವನಿ ಎತ್ತಿ ನಮ್ಗೆ 9ನೇ ಶೆಡ್ಯೂಲ್ನಾಗ ಸೇರಿಸ್ಬೇಕಂತೇಳಿ ನಮ್ಮ MP ಅವರಲ್ಲಿ ನಾನು ಕೈ ಮುಗಿದು ಸಮಾಜ ಪರವಾಗಿ ನಾನು ಕೇಳ್ತೇನೆ. ಅಕ್ಕ ನೀವೇನಾಗಿದೆ ವಿಧಾನಸೌಧದಲ್ಲಿ ನೀವು ಗರ್ಜನೆ ಮಾಡ್ರಿ, ನಿಮ್ಮಿಂದ ನಮ್ಮ ಸಮಾಜದ ನಾವದೇವು. ಆದ್ರೆ ನೀವು ಯಾಕಂತಿರೋ ಗೊತ್ತಿಲ್ಲ, ಆದ್ರೆ ನಮ್ಮ ಪರವಾಗಿ ಧ್ವನಿ ಎತ್ತಿ ನಮ್ಗೆ ನ್ಯಾಯ ಕೊಡಿಸ್ಬೇಕು ಎತ್ತ ನಾವು ಬಂದೆವು. ಈ ಕಳೆದ 9 ದಿನಗಳಿಂದ ನಾವೆಲ್ಲ ನಮ್ಮ ಶಾಸಕರ ಮನೆ ಮುಂದೆ ಧರಣಿ ಮಾಡಿದೆವು. ಎಲ್ಲರಿಗೂ ಇದು ಧ್ವನಿ ಎತ್ತ ಹೇಳ್ಯಾರ, ಅದಕ್ಕೆ ನಾವು ಧ್ವನಿ ಎತ್ತಿ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು. ಅದರಾಗ ನಮ್ಮ ಬಿಜಾಪುರ ಜಿಲ್ಲೆದಾಗ ಯಾರು MLA ಗಳಿಲ್ಲ, MP ಇಲ್ಲ, 3 ಸಮಾಜದವರು, ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಇಲ್ಲ, ಎಲ್ಲ ಅವರೇ ಇದ್ದಾರೆ. ನನ್ನ ಮೇಲೆ 3 ಜನ 3 ಲಕ್ಷ ತಗೊಂಡಾರ. ಅಲ್ಲಿ MP ಪಾಟೀಲ್ರಿ ಅವರೇ ಎಲ್ಲ ತಳವಾರಿಗೆ ಕಬ್ಬಲಿಗರಿಗೆ ಅವರೇ ಕೊಡ್ಸಕತ್ತಾರ. ಸುನೀಲ್ ಗೌಡ್ರು, MP ಪಾಟೀಲ್ರು, ವಿಜಯ್ ಗೌಡ್ರು ಮತ್ತೆ ಅವರೇ ಕೊಡಿಸಿದ್ರೆ ಡಿಸಿ ಅದಾರಿ ಅವ್ರು ಕೊಡ್ಬೇಕು, ಕೊಡ್ಲಿಕ್ಕೆ ಟ್ರಾನ್ಸ್ಫರ್ ಮಾಡ್ತಿರ್ತಾರೆ. ಮತ್ತೆ ನಾವು ಎಲ್ಲಿ ಹೋಗೋಣಕ್ಕಾಯ್ದು? ನಮ್ಗೆ ಭಯಂಕರ ತ್ರಾಸ ಆಗಿದೆ. ನಮ್ಗೆ ವಿಷ ತಗೊಳ್ದು ಉಳಿದ ನೋಡಿ ನಮ್ಗೆ ಏನೂ ಇಲ್ಲ. ನಾವು ಯಾಕೆ ಈ ಜಾತಿ ಒಳಗೆ ಹುಟ್ಟೇವು? ನಾವು ಇನ್ನೂ ಬೇರೆ ಜಾತಿಗೆ ಹೋಗೋನು ಹೆಂಗೆ ಹೋದ್ ನಾವು ಚಿಂತನೆ ಮಾಡಕತ್ತೇವೆ. ಅದಕ್ಕೆ ದಯವಿಟ್ಟು ನೀವು ನಮ್ಮ ಸಮಾಜದವರು ಅದಿರಿ, ನಮ್ಮನ್ನು ಎದುವರ್ತು ಬಂದೆವು, ನಮ್ಮ ನ್ಯಾಯ ಕೊಡಿಸ್ರಿ ಅಂತೇಳಿ ನಿಮಗೆ ಕೈ ಮುಗಿದು ಕಾಲು ಮುಗಿದು ಕೇಳ್ತೇವೆ. ನ್ಯಾಯ ಕೊಡಿಸೋದು ವಿಚಾರ. ನನ್ನ ಹೆಸರು ಮಲ್ಲಿಕಾರ್ಜುನ ಮಟ್ಟಿಗೆ, ಅಖಿಲ ಭಾರತೀಯ ವಾಲ್ಮೀಕಿ ಸೇವಾ ಸಂಘದ ರಾಜ್ಯಾಧ್ಯಕ್ಷ.